ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಬ್ಲಾಗ್. ಬನ್ನಿ, ಇದು ಒಂದು ಬುಧವಾರದ ಈವ್ನಿಂಗ್ ವ್ಲಾಗ್ ಆಗಿದೆ. ಒಂದು ಸಣ್ಣ ಮಿನಿ ವ್ಲಾಗ್. ಹಾಗೆ ಸಮಯ ಸಿಕ್ತು, ಹಾಗಾಗಿ ಇವತ್ತಿನ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಚಿಕನ್ ಲಿವರ್ ಫ್ರೈಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಚಿಕನ್ ಮಸಾಲೆಗಾಗಿ ನಾನು ಎಲ್ಲವನ್ನು ತೊಳೆದು ನೀಟಾಗಿ ಕಟ್ ಮಾಡಿ ಈಗ ನಾನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ. ನೋಡ್ರಿ, ಜಾರಲ್ಲಿ ಎಲ್ಲ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡಿ ಒಂದು ಅಡುಗೆ ಮನೆಗೆ ಹೋಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಬೇಕಾದರೆ ನೀವು ಚಕ್ಕೆ ಲವಂಗ ಹಾಕ್ಕೋಬೋದು. ಒಗ್ಗರಣೆಗೆ ಪುದೀನೂ ಸ್ವಲ್ಪ ಕಟ್ ಮಾಡಬೇಕು. ನಾನು ಈರುಳ್ಳಿ ಹಾಕಿ ರುಬ್ಬಿದಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಬೇಯಿಸ್ತಾ ಇದ್ದೀನಿ. ನಾನು ಲಿವರ್ಸ್ನೆಲ್ಲ ಸಹ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಹಾಕಿದ್ದೀನಿ. ಅರಿಶಿನ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಅದಕ್ಕೆ ಬೇಕಾದಷ್ಟು ನಾವು ಧನಿಯಾ ಪೌಡರ್ನೂ ಸಹ ಹಾಕ್ಕೋಬೇಕು. ಖಾರ ಬೇಕಾದರೆ ಚಿಲ್ಲಿ ಪೌಡರು ಹಾಕ್ಬೋದು. ನಾನು ರುಬ್ಬೋದಕ್ಕೆ ಖಾರ ಎಲ್ಲ ಹಾಕಿದ್ದೆ, ಹಾಗಾಗಿ ನಿಮ್ಗೆ ತೋರಿಸಿಲ್ಲ. ಏನು ಚಿಕನ್ ಮಸಾಲೆನೇ ಅಲ್ಲ, ಹಾಗಾಗಿ ಎಲ್ಲರಿಗೂ ಗೊತ್ತು. ಮತ್ತು ಮೊಟ್ಟೆ ಸೊರ ಇತ್ತು, ಮೊಟ್ಟೆ ಸೊರವನ್ನು ಹಾಕಿದ್ದೆ. ನೀರೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡೋಗ ನಮಗೆ ಆ ಘಮ ತುಂಬ ಚೆನ್ನಾಗಿರುತ್ತೆ. ಕುದ್ದು ಒಳ್ಳೆ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು. ನೋಡ್ತಾ ಇರ್ಬೋದು. ನಾನು ಈಗ ಆ ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಹಿಡ್ದಿದೆಯಾ ಏನು ಅಂತ. ನಾವು ಅದೇ ರೀತಿಯಲ್ಲಿ ಟೇಸ್ಟ್ ನೋಡೋದು. ಉಪ್ಪು ಖಾರ ಇದ್ದರೆ ಕಮ್ಮಿ ಆಗಿದೆ ಮತ್ತೆ ಹಾಕ್ಕೊತೀನಿ. ಮತ್ತು ಅಲ್ಲೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಗ್ಯಾಸ್ ಹತ್ರ ಎಲ್ಲ ಅಂತ ಹೇಳ್ಬಿಟ್ಟು ಯಾವ್ದು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್. ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಈಗ ಮುದ್ದೆಗೆ ಇಡಬೇಕು. ಈಗ ನಾನು ನುಚ್ಚು ಹಾಕೋದಿಲ್ಲ, ನಮ್ಮ ಮನೆಯಲ್ಲಿ ಅಕ್ಕಿ ಇದೆಯಲ್ಲ ಅದನ್ನೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಈಗ ತೊಳೆದು ನಾನು ಮುದ್ದೆಗೆ ಇಟ್ಟಿದ್ದೀನಿ. ನಾವು 4 ಜನ ಇರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಯಾಗಿ ನಾನು ಅಡುಗೆ ಮಾಡ್ಕೊತೀನಿ. ಜಾಸ್ತಿ ಮಾಡಿ ತಂಗಳು ಮಾಡಿ ಬಿಸಾಕೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಒಂದೆರಡು ನಾಯಿ ಇದೆ, ಅದಕ್ಕೂ ಸೇರಿಸಿ ನಾನು ಚಿಕ್ಕದಾಗೆ ಅಡುಗೆ ಮಾಡಿಕೊಂಡು ನಾವು ತಿಂತಾಯಿದ್ದೀರಿ. ಮುದ್ದೆ ನೋಡ್ತಾ ಇರ್ಬೋದು, ಬೇಯ್ತಾ ಇದೆ. ಸಾಂಬಾರು ನೋಡಿ ಫ್ರೆಂಡ್, ಕುದ್ದು ಈ ರೀತಿಯಲ್ಲಾಗಿದೆ. ತುಂಬ ಟೇಸ್ಟಿಯಾಗಿತ್ತು. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮಕ್ಕಳು ಈವ್ನಿಂಗು ಹೋಮ್ವರ್ಕ್ ಮಾಡ್ಕೊತಾ ಇದ್ರು. ನೋಡಿ, ಅಲ್ಲಿ ಟೇಬಲ್ ಮೇಲೆ ಇಬ್ಬರು ಕೂತ್ಕೊಂಡು ಸ್ವಲ್ಪ ಕತ್ಲು ಅಂದರೆ ಲೈಟ್ ಇದೆ, ಅಷ್ಟೊಂದು ಬೆಳಕು ಕಾಣಿಸೋಲ್ಲ, ಕ್ಲಿಯರ್ನೇ ಇಲ್ಲ. ಮತ್ತು ಪ್ರಾಜೆಕ್ಟ್ ವರ್ಕು ಕೊಟ್ಟಿದ್ದರು ಮಕ್ಕಳಿಗೆ, ಹಾಗಾಗಿ ನಮ್ಮ ಯಜಮಾನರು ಸಹ ಅವರಿಗೆ ಕೆಲವೊಂದು ಚಿತ್ರಗಳನ್ನು ಬರೆಯೋದು ಹೇಳ್ಕೊಡ್ತಾ ಇದ್ದಾರೆ, ಡ್ರಾಯಿಂಗ್ ಮಾಡೋದು. ಸೂರ್ಯ, ಚಂದ್ರ ಮತ್ತು ನ್ಯಾಷನಲ್ ಫ್ಲಾಗ್ಸು ಮತ್ತು ಪ್ರಾಣಿಗಳು, ಪಕ್ಷಿ ಮತ್ತು ಲೋಟಸ್ಸು ಅವೆಲ್ಲ ಬಿಡಿಸ್ಬೇಕು ಅಂತ ಹೇಳಿರುವಾಗ ಅವರಿಬ್ಬರು ಸಮೇತ ಬಿಡಿಸ್ತಾ ಇದ್ದಾರೆ. ನಮ್ಮ ಯಜಮಾನರು ಏನಾದರೂ ಅವ್ರಿಗೆ ಡೌಟ್ಸ್ ಇದ್ದರೆ ಸ್ವಲ್ಪ ಕ್ಲಿಯರ್ ಮಾಡ್ತಾರೆ. ಈಗ ಊಟದ ಸಮಯ ಎಲ್ಲ ಮುಗೀತು. ಊಟ 4 ಜನನೂ ಇಟ್ಕೊಂಡು ತಿಂತಾಯಿದ್ದೀರಿ ಫ್ರೆಂಡ್. ತುಂಬ ಟೇಸ್ಟಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ